ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ನಿಮಗೂ ಕೂಡ ಕೆಲವು ದಿನಗಳಿಂದ 4 ಕಡೆಯಿಂದ ನಿಮ್ಮನ್ನು ಯಾವುದೋ ಒಂದು ಸಮಸ್ಯೆಯ ಕತ್ತಲೆ ಆವರಿಸಿದೆ ಅನ್ನುವ ರೀತಿಯಲ್ಲಿ ಅನ್ನಿಸ್ತಾ ಇದೆಯಾ? ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಟ್ಟರು, ಶ್ರಮದ ಪರಿಣಾಮ ಶೂನ್ಯ ಅಂತ ಹೇಳಿ ಅನ್ನಿಸ್ತಾ ಇದೆಯಾ? ನೀವು ಆತ್ಮವಿಶ್ವಾಸ ಕಳೆದುಕೊಂಡು ಇನ್ನು ಜೀವನನೇ ಬೇಡ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಮಯ ಇದ್ದರೆ ಸ್ವಲ್ಪ ನಿಲ್ಲಿ. ಬಾಬಾರವರಿಂದ ನಿಮಗೆ ನೇರವಾದ ಒಂದು ಸಂದೇಶ ಬಂದಿದೆ ಶಿರಡಿಯಿಂದ. ಈ ಸಂದೇಶದಲ್ಲಿ ಬಾಬಾ ಯಾವುದೇ ರೀತಿ ಎಚ್ಚರಿಕೆಯ ಸಂದೇಶವನ್ನು ಕಳಿಸಿಲ್ಲ. ನಿಮ್ಮ ಜೀವನಕ್ಕೆ ಮುಂದೆ ಬರುವ ಶುಭ ಸಮಯದ ಸೂಚನೆಯನ್ನು ನೀಡಿದ್ದಾರೆ. ನಂಬಿಕೆ ಇಟ್ಟು ಕೇಳಿಸ್ಕೊಳ್ಳಿ. ಯಾಕಂದರೆ ನಿಮ್ಮದೇ ಆದ ಕರ್ಮ ದುರಾದೃಷ್ಟವನ್ನ ಹೊತ್ತಿರುವ ಅಧ್ಯಾಯಗಳು ಹರಿಯಲ್ಪಡ್ತಾ ಇದ್ದಾವೆ. ಅಂದ್ರೆ ಸಾಯಿಯ ಕೃಪೆಯಿಂದ ಅವರ ಧ್ವನಿಯಲ್ಲಿ ಅವು ದಹಿಸಲ್ಪಡ್ತಾ ಇದ್ದಾವೆ. ಸಂತೋಷ ತುಂಬಿದ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಬಾಬಾ ಈ ಸಂದೇಶದಲ್ಲಿ ನಿಮಗಾಗಿ ಈ ರೀತಿಯಾಗಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂದೇಶ ನಿಮ್ಮನ್ನ ಬಂದು ತಲುಪಿದೆ ಅಂದ್ರೆ ನಿಮ್ಮ ನಂಬಿಕೆ, ಅವರಲ್ಲಿ ನೀವಿಟ್ಟ ದೃಢ ವಿಶ್ವಾಸ, ಭಕ್ತಿಯ ಫಲವಾಗಿದೆ ಇದು. ಮಗು, ನೀನು ಬಹಳ ಅತ್ತಿದ್ದೀಯ, ನೊಂದಿದ್ದೀಯ, ಬಹಳ ನಿಂದನೆಯನ್ನ ಸಹಿಸಿಕೊಂಡಿದ್ದೀಯ ನಿಮ್ಮವರಿಂದ, ಹಾಗೆ ಅನೇಕ ರೀತಿಯ ಜನರಿಂದ. ಅವಮಾನಗಳನ್ನು ನೀನು ಪದೇ ಪದೇ ಕೇಳಿಸಿಕೊಳ್ಳುತ್ತಿದ್ದೀಯ. ಹಾಗೆ ನನ್ನಲ್ಲೂ ಕೂಡ ಪ್ರಶ್ನೆ ಮಾಡುತ್ತಿದ್ದೀಯ, ಬಾಬಾ ನನ್ನ ಸಮಯ ಯಾವಾಗ ಬದಲಾಗುತ್ತದೆ ಎಂದು. ಮಗು ಕೇಳು, ಈ ಸಂದೇಶದ ಮೊದಲ ವಿಚಾರ ಅದೇ ಆಗಿದೆ ಕಂದ. ನಿನ್ನ ಜೀವನದ ವನವಾಸ ಕೊನೆಗೊಳ್ಳುತ್ತಿದೆ. ರಾತ್ರಿಯ ಆ ಕಗ್ಗತ್ತಲೆ ಬೆಳಗಿನ ಸೂರ್ಯನ ಬೆಳಕಿನೊಂದಿಗೆ ಹೇಗೆ ಬದಲಾಗುತ್ತದೆಯೋ ಹಾಗೆಯೇ ನಿನ್ನ ಜೀವನದ ಕಠಿಣ ಸಂಘರ್ಷ, ಸಮಸ್ಯೆಗಳು ನಿನ್ನ ಗೆಲುವಿನ ಸಿದ್ಧತೆಗಾಗಿ ಆಗಿದ್ದವು ಕಂದ. ನೀನು ನಿನ್ನ ಜೀವನದಲ್ಲಿ ಇಷ್ಟು ವರ್ಷ ಯಾವ ನೆಮ್ಮದಿಯ ಬಾಗಿಲು ತಟ್ಟುತ್ತಿದ್ದೀಯೋ ಅದು ಈಗ ತಾನಾಗಿ ತೆರೆಯುತ್ತಿದೆ. ಮಗು, ಈ ಸಂದೇಶದ ಮೂಲಕ ನಿನಗೆ ನಾನು ಅನೇಕ ರೀತಿಯ ಸಂಕೇತಗಳನ್ನು ನೀಡುತ್ತಿದ್ದೇನೆ ಕಂದ. ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ. ಈಗ ನಿನ್ನ ಮನದಲ್ಲಿ ಒಂದು ಶಾಂತಿಯ ಅನುಭವವಾಗುತ್ತಿದೆ. ಯಾವುದೋ ಒಂದು ಭಾರ, ಜೀವನದಿಂದ ದೂರವಾದ ಅನುಭವ, ನಿನ್ನನ್ನು ನಿಂದಿಸಿ ದೂರವಾದವರು, ಇಲ್ಲವೇ ನಿನ್ನ ಬಳಿ ಏನೂ ಇಲ್ಲ ಎಂದು ದೂರವಾದವರು, ನೀನು ಯಾವುದಕ್ಕೂ ಅರ್ಹನಲ್ಲ ಎಂದು ನಿನ್ನ ಯೋಗ್ಯತೆ ಅಳೆದವರೇ ನಿನ್ನ ಬಳಿ ಬಂದು ನಿನಗೆ ಸಹಾಯ ಕೇಳುವ ಪರಿಸ್ಥಿತಿ ಎದುರಾಗುತ್ತದೆ. ನಿನ್ನ ಗೌರವ, ಆತ್ಮಸಮ್ಮಾನ, ಬೆಲೆ ಹೆಚ್ಚಾಗುತ್ತದೆ. ಮಗು, ನಿಂತಹ ಕೆಲಸ ಕಾರ್ಯಗಳು ಆಕಸ್ಮಿಕ ತಿರುವು, ಸಹಾಯ ಅವಕಾಶಗಳೊಂದಿಗೆ ಒಂದು ದಾರಿಯಲ್ಲಿ ಸಾಗುವ ಆಕಸ್ಮಿಕ ಲಕ್ಷಣಗಳು ಕಾಣುತ್ತವೆ ಕಂದ. ಆತ್ಮವಿಶ್ವಾಸ ಹಿಂದಿಗಿಂತಲೂ ಹೆಚ್ಚಾಗಿದೆ. ಯಾವುದೋ ಒಂದು ಭರವಸೆ, ನೀನು ಮುಂದೆ ಹೋಗು, ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ ಎಂದು ಹೇಳುತ್ತಿದೆ ಕಂದ. ಯಾವುದೋ ಒಂದು ಭರವಸೆ ಪದೇ ಪದೇ ಹೊಸ ಬದಲಾವಣೆಯ ತಿರುವು ನೀಡುತ್ತಿದೆ. ನಿನ್ನ ಜೀವನದಿಂದ ಅನೇಕರು ದೂರವಾಗಿದ್ದಾರೆ. ಅವರ ಯೋಗ್ಯತೆ ತಿಳಿಯುವ ಸಮಯ ನಿನಗೆ ಎದುರಾಗಿತ್ತು. ಖಂಡಿತ ಇದು ನಿನ್ನ ಒಳ್ಳೆಯದಕ್ಕೆ ಆಗಿತ್ತು. ಏಕೆಂದರೆ ನಿನ್ನ ಜೀವನದಲ್ಲಿ ನಿನ್ನ ಆತ್ಮದ ಉದ್ದೇಶವನ್ನು ಪೂರೈಸಿಕೊಳ್ಳುವ ಸಮಯ ಬಂದಿತ್ತು. ಹಾಗಾಗಿ ಕೆಲವು ಜನರು ನಿನ್ನಿಂದ ದೂರವಾದರು. ಕೆಲವರ ನಿಜ ಸ್ವರೂಪವನ್ನು ನೀನು ತಿಳಿದುಕೊಂಡೆ. ಜೀವನದಲ್ಲಿ ಸಾಕಷ್ಟು ಪಾಠ ಕಲಿತಿರುವೆ. ಇನ್ನೇನಾದರೂ ಉಳಿದಿದ್ದರೆ ನೀನು ಕೆಲವರಿಗೆ ಪಾಠ ಕಲಿಸುವ ಮೂಲಕ ಪ್ರೇರಣೆ ನೀಡುತ್ತಾ ಮುಂದೆ ಸಾಗಬೇಕು. ಈ ಎಲ್ಲ ಅನುಭವಗಳು ನಿನ್ನ ಜೀವನದಲ್ಲಾಗಿವೆ ಎಂದರೆ ನಾನು ನಿನ್ನ ಮನೆಯನ್ನು ಸ್ಥಿರವಾಗಿ ಆವರಿಸಿರುವೆ ಎಂದರ್ಥ. ಏನೇ ಬರಲಿ ಆ ಪರಿಸ್ಥಿತಿಗಳ ಎದುರು ನಿಂತು ನಾನು ಹೋರಾಡುತ್ತೇನೆ, ಸಂಭಾಳಿಸುತ್ತೇನೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಾನು ನಿನ್ನ ಜೊತೆ ಪ್ರಯಾಣವನ್ನು ಶುರು ಮಾಡಿದ್ದೇನೆ. ಹಾಗಾಗಿ ಈ ಧೈರ್ಯ, ಈ ಆತ್ಮವಿಶ್ವಾಸ ನಿನ್ನಲ್ಲಿ ಹಿಂದಿಗಿಂತಲೂ ಹೆಚ್ಚಾಗಿದ್ದ ಅನುಭವವನ್ನು ಹೊಂದುತ್ತಿರುವೆ ಕಂದ. ನಿನ್ನ ಭಕ್ತಿಪೂರ್ವಕವಾದ ಪ್ರಾರ್ಥನೆಯನ್ನು ಆಲಿಸಿ ನಾನು ನಿನ್ನ ಜೀವನದಲ್ಲಿ ನಿನ್ನ ಜೊತೆ ಸಾಗುವ ನಿರ್ಧಾರ ಮಾಡಿದ ಮೇಲೆಯೇ ನಿನ್ನಲ್ಲಿ ಇಷ್ಟು ಬದಲಾವಣೆ ಬಂದಿತ್ತು. ಈ ಸಂದೇಶದ ಇನ್ನೊಂದು ಅಧ್ಯಾಯದಲ್ಲಿ ಕೆಲವು ವಿಚಾರಗಳನ್ನು ತಿಳಿಸುತ್ತೇನೆ, ಕೇಳು. ಈ ಬದಲಾವಣೆ, ಈ ಆತ್ಮವಿಶ್ವಾಸ, ಸಾಧನೆಯತ್ತ ನೀನು ಹೋಗುತ್ತಿರುವ ದಾರಿ, ನಿನ್ನ ಕರ್ಮಗಳನ್ನು ಒಳ್ಳೆಯ ಉದ್ದೇಶದತ್ತ ಒಯ್ಯುತ್ತಿರುವ ಈ ಏರಿಳಿತವನ್ನು ಕಂಡು, ನಿನ್ನ ಆತ್ಮವಿಶ್ವಾಸದ ಪರಿವರ್ತನೆಯನ್ನು ಕಂಡು ಅವರೆಲ್ಲೋ ನಿನ್ನ ಮೇಲೆ ಇನ್ನೂ ಗಮನ ಹೆಚ್ಚಾಗಿ ಇಡುತ್ತಿದ್ದಾರೆ ಕಂದ. ಮಗು, ನಿನ್ನ ಜೊತೆಗಿರುವೆ. ಬದಲಾವಣೆಯಾದ ಮೇಲೆ ಅದು ಗುರುತಿಗೆ ಕಾರಣವಾಗಬೇಕು ತಾನೆ? ಹಾಗೇ ನಡೆಯುತ್ತಿದೆ. ಹೆದರಬೇಡ. ಹಣದ ಸಮಸ್ಯೆಯಿಂದ ನೀನು ಅನೇಕ ಅವಮಾನಗಳನ್ನು ಸಹಿಸಿಕೊಂಡಿರುವೆ. ನಾನು ಆ ಅವಮಾನ, ನಿಂದನೆಯನ್ನ ಗೌರವ, ಸಮ್ಮಾನದೊಂದಿಗೆ ಬದಲಾಯಿಸುತ್ತಿದ್ದೇನೆ. ಹಣದ ವಿಚಾರದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಕಂದ. ನೀನು ಪಟ್ಟ ಶ್ರಮಕ್ಕೆ ಫಲ ಸಿಗುತ್ತದೆ. ನಿನ್ನದೇ ಆದ ಒಂದು ಯೋಜನೆಯ ಪ್ರಕಾರ ನಿನಗೆ ಏನು ಸೇರಬೇಕಾಗಿತ್ತೋ ಅದು ಖಂಡಿತ ನಿನ್ನನ್ನು ಸೇರುತ್ತದೆ. ಆ ಹಣ ನಿನ್ನ ಅವಶ್ಯಕತೆಗಳನ್ನು ಪೂರೈಸುತ್ತದೆ, ನಿಜ.
ಆದರೆ ನೀನು ಕೆಲವು ಜವಾಬ್ದಾರಿಗಳನ್ನು ಕೂಡ ಮರೆಯುವಂತಿಲ್ಲ. ಸ್ವಲ್ಪ ಹಣ ನಿಸ್ಸಹಾಯಕರ ಸೇವೆಗಾಗಿ ಬಳಸು. ಆ ಹಣದೊಂದಿಗೆ ಸರಿಯಾದ ರೀತಿಯಲ್ಲಿ ವ್ಯವಹರಿಸು. ಹಣ ಬಂದ ತಕ್ಷಣ ಸಂಬಂಧಗಳನ್ನು ಕಲಕಬೇಡ. ಅವುಗಳ ಜೊತೆಗೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಹರಿಸು ಕಂದ. ನಿನ್ನ ವೈಯಕ್ತಿಕ ಸಂಬಂಧದ ಕಲಹ ದೂರವಾಗುತ್ತದೆ. ಮನೆಯಲ್ಲಿ ಅಶಾಂತಿ ದೂರವಾಗುತ್ತದೆ. ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಜೀವನಕ್ಕೆ ಮರಳಿ ಬರುತ್ತಾರೆ. ಅದರ ಸಿದ್ಧತೆ ನಡೆಯುತ್ತಿದೆ. ಅವರ ತಪ್ಪಿನ ಅರಿವಾಗಿದೆ ಅವರಿಗೆ. ಆದರೆ ನೀನು ಈಗ ಬಹಳ ಬದಲಾವಣೆಯೊಂದಿಗೆ, ದೃಢ ವಿಶ್ವಾಸದ ಒಂದು ತೀರ್ಮಾನದೊಂದಿಗೆ ಸಾಕಷ್ಟು ಮುಂದೆ ಹೋಗುತ್ತಿದ್ದೀಯ ಮಗು. ಆದರೆ ಕೇಳು ಕಂದ, ಹೊಸ ಜೀವನದ ಆರಂಭಕ್ಕಾಗಿ ಹಳೆಯ ಕೆಟ್ಟ ನೆನಪುಗಳನ್ನು, ಕಹಿ ಘಟನೆಗಳನ್ನು ನೀನು ದೂರ ಮಾಡಲೇಬೇಕು. ನೀನು ಹಿಂದಿನ ಅದೇ ಭಯ, ಆತಂಕವನ್ನು ಹಿಡಿದು ಕುಳಿತುಕೊಂಡಿರುವೆ. ಮತ್ತೆ ಅದೇ ಕೆಟ್ಟದು ನನ್ನ ಜೀವನದಲ್ಲಿ ನಡೆಯಬಹುದಾ ಎಂದು ಅನುಮಾನಿಸುತ್ತಿರುವೆ ಮಗು. ಯಾವುದೇ ಚಿಂತೆ ಬೇಡ. ಚಿಂತನೆಯೊಂದಿಗೆ ಮುಂದೆ ಸಾಗು. ನಾನು ರಕ್ಷಕನಾಗಿರುವಾಗ ಭಕ್ಷಕನ ಭಯ ಯಾಕೆ, ಚಿಂತೆ ಯಾಕೆ ಕಂದ? ನಿನ್ನ ನಗು ಮತ್ತೆ ಮುಖದಲ್ಲಿ ಕಾಣಿಸುತ್ತದೆ. ನಿನ್ನ ಮುಖದ ಮೇಲೆ ಹಿಂದಿಗಿಂತಲೂ ಆತ್ಮವಿಶ್ವಾಸದ ನಗು ಮೂಡುತ್ತದೆ. ಇಂದಿನಿಂದ ನೀನು ಸೋಲಿನ, ದುಃಖದ ಮಾತುಗಳನ್ನು ಆಡಬೇಡ. ಗೆಲುವಿನ, ಸಂತೋಷದ, ಜೀವನದ ಮಾತನಾಡು ಕಂದ. ನೀನು ದುರ್ಬಲನಲ್ಲ. ನೀನು ಈ ಫಕೀರನ ಮಗುವಾಗಿದ್ದೀಯ. ನನ್ನ ಕೃಪೆ ನಿನ್ನ ಮೇಲೆ ಸದಾ ಇದೆ. ನನ್ನ ಸಂದೇಶದಲ್ಲಿ ನಾನು ನಿನಗೆ ಒಂದು ವಿಶೇಷವಾದ ಒಂದು ಆಶೀರ್ವಾದ ಕಳಿಸಿರುವೆ. 6 ದಿನದ ಒಳಗೆ ಒಂದು ವಿಶೇಷವಾದ ಸಂತೋಷದ ಸುದ್ದಿ ಸಿಗುತ್ತದೆ. ನಿನ್ನ ಕಲ್ಪನೆಗೆ ಮೀರಿತು ಕಂದ. ಈ ಸಂದೇಶ ನಿನ್ನ ಜೀವನದಲ್ಲಿರುವ ಆರೋಗ್ಯದ ಸ್ಥಿತಿಗತಿಗಳನ್ನು ಸುಧಾರಿಸುತ್ತದೆ. ಆರೋಗ್ಯ ಭಾಗ್ಯವನ್ನು ಕರುಣಿಸುತ್ತದೆ. ನಿನ್ನ ಕೆಲಸ, ನಿನ್ನ ಹೊಸದಾದ ಅವಕಾಶ, ಹಾಗೆ ಕುಟುಂಬದ ರಕ್ಷಣೆಗೆ ಹೊಂದಿಕೊಂಡಿರುತ್ತದೆ. ಈ ನನ್ನ ಸಂದೇಶ, ಈ ನನ್ನ ಸಂತೋಷದ ಉಡುಗೊರೆಯ ಸೂಚನೆಯಾಗಿರುತ್ತದೆ ಕಂದ. ಮಗು, ಇದು ಒಂದು ಚಮತ್ಕಾರದ ಅನುಭವಕ್ಕಿಂತ ಹೆಚ್ಚಾಗಿ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಶ್ರದ್ಧಾ ಸಬೂರಿಯಿಂದ ಜೀವನದಲ್ಲಿ ಸಂಘರ್ಷ ಮಾಡಿದಾಗಲೂ ಒಂದು ಬಲವಾದ ನಂಬಿಕೆಯೊಂದಿಗೆ ಆ ಶ್ರದ್ಧಾ ಸಬೂರಿಯನ್ನ ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದರ ಪ್ರಾಮಾಣಿಕವಾದ ಫಲ ನಿನಗೆ ಸಿಗುತ್ತಿದೆ. ಶ್ರದ್ಧಾ ಸಬೂರಿ ನಿನ್ನದೇ ಶ್ರಮದ ಕಾಯುವಿಕೆಯ ಹಣ್ಣಾದ ಫಲವಾಗಿದೆ ಕಂದ. ಮಗು, ಇದು ಆನಂದ ಹೊಂದುವ ಸಮಯವಾಗಿದೆ, ಚಿಂತೆ ಮಾಡುವ ಸಮಯವಲ್ಲ. ಮಗು, ಒಂದು ಮಾತು ನೆನಪಿಡು. ಶುಭ ಸಮಯ, ಒಳ್ಳೆಯ ಸಮಯ ಶುರುವಾಗಿದೆ. ಇದನ್ನು ಸಂಭಾಳಿಸುವ ಜವಾಬ್ದಾರಿ ಕೂಡ ನಿನ್ನದಾಗಿದೆ ಕಂದ. ಸಂತೋಷ ನಿನ್ನ ಮನೆಯ ಬಾಗಿಲಿಗೆ ನಿನ್ನದೇ ಇಚ್ಛೆಗಳ ಪೂರೈಕೆಯಾಗಿ ಬಂದಿದೆ. ಆದರೆ ಒಂದು ಮಾತು ನೆನಪಿಡು. ಅಹಂಕಾರ, ಸಣ್ಣದಾದ ಅಹಂ, ನನ್ನಿಂದಲೇ ಆಯಿತು, ನಾನೇ ಮಾಡಿದ್ದು ಅನ್ನುವ ಮೋಹ, ಹಾಗೆ ಅಹಂಕಾರದ ಭಾವನೆ ನಿನ್ನಲ್ಲಿ ಎಂದಿಗೂ ಮೂಡದಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಎಚ್ಚರಿಕೆಯ ಮಾತಾಗಿರುತ್ತದೆ ಕಂದ. ಕೆಲವು ಬಾರಿ ದುಃಖದಲ್ಲಿ ಮನುಷ್ಯರು ನನ್ನನ್ನು ಪದೇ ಪದೇ ನೆನಪು ಮಾಡಿಕೊಳ್ಳುತ್ತಾರೆ. ಎಲ್ಲ ವಿಚಾರವನ್ನು ನನ್ನ ಬಳಿ ಹೇಳಿಕೊಳ್ಳುತ್ತಾರೆ. ಆದರೆ ಸುಖ, ಸಂತೋಷ ಅವರಿಗೆ ಬೇಕಾದ ಕೆಲವರು ಸಿಕ್ಕ ಮೇಲೆ ನನ್ನನ್ನು ಮರೆತು ಬಿಡುತ್ತಾರೆ. ನನ್ನ ಬಳಿ ಮಾತನಾಡಲು ಅವರಿಗೆ ಸಮಯವಿರುವುದಿಲ್ಲ ಕಂದ. ಆ ರೀತಿ ನೀನೆಂದಿಗೂ ಮಾಡುವುದಿಲ್ಲ ಎನ್ನುವ ನಂಬಿಕೆ ನಿನ್ನ ಸಾಯಿಗಿದೆ. ಕತ್ತಲೆ ತುಂಬಿದ ನಿನ್ನ ಜೀವನಕ್ಕೆ ಈ ಸುಂದರವಾದ ಒಂದು ಬೆಳಗನ್ನು ನಾನು ನಿನಗೆ ಏಕೆ ನೀಡಿರುವೆ ಎಂದರೆ, ನೀನು ಇನ್ನೊಬ್ಬರ ಜೀವನಕ್ಕೆ ಒಂದು ಭರವಸೆಯಾಗಿ ನಿಲ್ಲುವೆ, ಮಾರ್ಗದರ್ಶನ ಕೊಡುವೆ, ಪ್ರೇರಣೆಯಾಗಿ ನಿಲ್ಲುವೆ. ಮಗು, ಸಹಾಯ ಎಂದವರಿಗೆ ನಿನ್ನ ಕೈಲಾದ ಸಹಾಯವನ್ನು ಮಾಡುವೆ. ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದಿರುವೆ. ಹಾಗಾಗಿ ನನ್ನ ಉಡುಗೊರೆ ನಿನ್ನನ್ನು ಈ ಸಂದೇಶದ ಮೂಲಕ ಆಶೀರ್ವಾದದ ರೂಪದಲ್ಲಿ ತಲುಪಿದೆ ಕಂದ. ನನ್ನ ಹಾಗೆ ನಿನ್ನಲ್ಲಿ ಕೆಲವು ವಿಶೇಷ ಗುಣಗಳಿವೆ. ನೀನು ಎಷ್ಟು ಹಂಚುವೆಯೋ ಅಷ್ಟೇ ನಿನ್ನ ಭಂಡಾರ ತುಂಬುತ್ತದೆ. ಇದೇ ವಾಸ್ತವ ಸತ್ಯವಾಗಿದೆ ಕಂದ. ಬಯಸಿದ ಸಂಪತ್ತಿಗಿಂತ ಹೆಚ್ಚು ಸಂಪತ್ತು ನಿನ್ನ ಜೀವನದಲ್ಲಿ ಬರುತ್ತದೆ. ಮಗು, ಸಂಪತ್ತು ಎಂದ ಮಾತ್ರಕ್ಕೆ ಹಣವಷ್ಟೇ ಅಲ್ಲವಲ್ಲ ಕಂದ. ನೆಮ್ಮದಿ, ಸುಖ, ಆರೋಗ್ಯ, ಸರಿಯಾದ ಸಮಯಕ್ಕೆ ಸರಿಯಾದ ಅವಕಾಶಗಳು ಸಿಗುವುದು, ಸಹಾಯ ಸಿಗುವುದು, ಆರೋಗ್ಯ ವೃದ್ಧಿ, ನೆಮ್ಮದಿ, ಸಂತೋಷದ ಕ್ಷಣಗಳನ್ನು ನಿನ್ನವರ ಜೊತೆ ನೀನು ಅನುಭವಿಸುವುದು, ಇದೆಲ್ಲವೂ ಕೂಡ ಸಮೃದ್ಧಿಯ ಮೂಲ ಕಾರಣವಾಗಿರುತ್ತವೆ. ಹಾಗಾಗಿ ಇವೆಲ್ಲವನ್ನು ಒಟ್ಟುಗೂಡಿಸಿಯೇ ನಾನು ನಿನಗೆ ಆಶೀರ್ವಾದವನ್ನು ನೀಡುತ್ತಿದ್ದೇನೆ. ಈ ಸಂದೇಶದ ಮೂಲಕ ನಿನಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ಬರುವ ದಿನಗಳಲ್ಲಿ ನೀನು ಸಾಧನೆ ಮಾಡಿರುವೆ. ಅದರಿಂದ ನಿನಗೆ ಕೆಲವು ಅವಕಾಶಗಳು ಸಿಗುತ್ತವೆ, ಸಮ್ಮಾನ ಸಿಗುತ್ತದೆ, ಗೌರವ ಸಿಗುತ್ತದೆ. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಬೆಲೆ ಸಿಗುತ್ತದೆ, ನ್ಯಾಯ ಸಿಗುತ್ತದೆ. ಅದರಿಂದ ನಿನಗೆ ನಿನ್ನ ಜೀವನದಲ್ಲಿ ಏನು ಬೇಕು ಅಂತ ಹೇಳಿ ಬಯಸುತ್ತಿದ್ದೀಯೋ ಅದು ಸಿಗುತ್ತದೆ. ಆದರೆ ಪ್ರಾಮಾಣಿಕ ಪ್ರಯತ್ನ ಶುರುವಾದ ಮರುಕ್ಷಣ ನಿನ್ನ ಜೀವನದಲ್ಲಿ ನಿನ್ನ ದಾರಿಗೆ ಕೆಲವರು ಮುಳ್ಳಾಗಿ ಬರುತ್ತಾರೆ ಕಂದ. ನಿನ್ನ
ನಿನ್ನನ್ನು ಮತ್ತೆ ಅತ್ತಿತ್ತ ಕಂಗೆಡಿಸುವ ಸಂಚು ಮಾಡುತ್ತಾರೆ, ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಾರೆ. ನಿನ್ನನ್ನು ಮತ್ತೆ ದುರ್ಬಲತೆಯ ಒಂದು ಖಿನ್ನತೆಯ ಭಾವಕ್ಕೆ ಜಾರುವಂತಹ ಸಂಚು ಹೂಡುತ್ತಾರೆ. ಆದರೆ ಇದೆಲ್ಲದರ ಮುನ್ಸೂಚನೆ ನಿನಗೆ ಸಿಗುತ್ತದೆ, ಏಕೆಂದರೆ ನನ್ನ ಆಶೀರ್ವಾದದ ಕೈಗಳು ನಿನ್ನ ತಲೆಯ ಮೇಲಿರುತ್ತವೆ. ಹಾಗಾಗಿ ಬುದ್ಧಿ ಜಾಗೃತವಾಗುತ್ತದೆ. ಆ ಬುದ್ಧಿ ವಿವೇಕವಾಗಿ ಬದಲಾಗಿ ನಿನಗೆ ಎಲ್ಲದರ ಸಂಚು ತಿಳಿಯುತ್ತಾ ಹೋಗುತ್ತದೆ ಕಂದ. ಆಗ ನೀನು ಮೌನವಾಗಿ ನಿನ್ನ ಉದ್ದೇಶ ಪೂರ್ಣಗೊಳಿಸಿಕೊಳ್ಳುವ ಕಡೆ ಗಮನ ಹರಿಸು. ಅವರ ವಿರುದ್ಧ ತಲೆಕೆಡಿಸಿಕೊಳ್ಳಬೇಡ, ಯೋಚಿಸಬೇಡ, ಚಿಂತಿಸಬೇಡ. ಕ್ರೋಧ ಮತ್ತು ಪ್ರತಿಶೋಧದ ಬೆಂಕಿಯಲ್ಲಿ ನೀನು ಹೋದಷ್ಟು ನಿನ್ನ ಸಕಾರಾತ್ಮಕತೆಯನ್ನು ಸುಡುತ್ತದೆ, ಹೀರಿಕೊಳ್ಳುತ್ತದೆ ಅವರ ನಕಾರಾತ್ಮಕತೆಯ ಪ್ರಭಾವ. ಹಾಗಾಗಿ ಅವರ ನಕಾರಾತ್ಮಕ ಪ್ರಭಾವ ಅವರ ಬಳಿಯೇ ಉಳಿಯುವ ಹಾಗೆ ನೀನು ಆ ಕಡೆ ಗಮನ ಕೊಡದೆ ಮುಂದೆ ಸಾಗು. ನಿನ್ನ ದೃಷ್ಟಿಕೋನ ನಿನ್ನ ಸಾಧನೆಯತ್ತ, ನಿನ್ನ ಗುರಿ ತಲುಪುವತ್ತ ಮಾತ್ರ ಇರಬೇಕು. ನಿನ್ನ ಜೀವನದಲ್ಲಿ ನೀನು ಏನು ಕಂಡುಕೊಳ್ಳಬೇಕು ಎಂದು ಬಯಸುತ್ತಿರುವೆಯೋ ಅದರ ಕಡೆ ನಿನ್ನ ಗಮನ ಈಗಿರಬೇಕು ಕಂದ. ನೀನು ಅವರ ಜೊತೆ ಮಾತಿಗೆ ಮಾತು ಬೆಳೆಸಿ ಹೋರಾಡಲು ನಿಂತರೆ ಸಂತೋಷದ ನೆಮ್ಮದಿಯ ಜೀವನದ ಆನಂದ ಪಡೆಯಲು ಸಾಧ್ಯವಾಗುವುದಿಲ್ಲ. ನಾನು ನಿನಗೆ ದಯೆ, ಕರುಣೆ, ಪ್ರೇಮದಿಂದ ಉಡುಗೊರೆಯಾಗಿ ನೀಡಿದ್ದೇನೆ. ಹಾಗಾಗಿ ಶಾಂತವಾಗಿರು, ನಿನ್ನ ಕೆಲಸ ಮಾಡು. ನಿನ್ನ ಶತ್ರು ವಿರೋಧಿಗಳ ಬಗ್ಗೆ ನಾನು ಸ್ವಯಂ ನೋಡಿಕೊಳ್ಳುತ್ತೇನೆ ಎನ್ನುವ ಭರವಸೆಯನ್ನು ನೀಡುತ್ತಿದ್ದೇನೆ. ನಿನ್ನ ದೇಹ ಚಿಂತೆಗಳ ಭಾರದಲ್ಲಿ ಆಯಾಸಗೊಂಡಿತ್ತು, ಈಗ ಅದಕ್ಕೆ ಸ್ವಲ್ಪ ಆರಾಮ ಬೇಕಾಗಿದೆ. ಹಾಗಾಗಿ ನಾನು ಆ ಆರಾಮವನ್ನು ಕೊಟ್ಟಿದ್ದೇನೆ. ನಿನ್ನ ಮನಸ್ಸಿನ ಹಾಗೆ ದೇಹದ ಕಡೆ ಸ್ವಲ್ಪ ಗಮನವಿಡು, ಹಾಗೆ ಹಿಡಿತವನ್ನೂ ಇಡು ಕಂದ. ನಿನ್ನ ಕಾಳಜಿ ಮಾಡು, ನಿನ್ನನ್ನು ಪ್ರೀತಿಸು, ನಿನ್ನನ್ನು ಗೌರವಿಸು. ನಿನ್ನ ಮೇಲೆ ಮೊದಲು ನಂಬಿಕೆ, ವಿಶ್ವಾಸವನ್ನು ಇಡು. ನೀನು ದುರ್ಬಲನಲ್ಲ. ಅಸಂಭವ ಅಂದದ್ದನ್ನು ಸಂಭವವಾಗಿಸುವ ಶಕ್ತಿ ನಿನ್ನಲ್ಲಿದೆ. ಆ ಜ್ಞಾನ ನಿನಗೆ ನಾನು ಕರುಣಿಸಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಡು, ನನ್ನ ಮಾತಿನ ಮೇಲೆ ನಂಬಿಕೆ ಇಡು. ಒಮ್ಮೆ ನಾನು ಆ ಆಶೀರ್ವಾದವನ್ನು ಮಾಡಿದ್ದೇನೆ ಎಂದರೆ ನಾನೆಂದಿಗೂ ಅದನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಕೆಲವರ ಹುನ್ನಾರ, ಕೆಲವರ ದುರ್ಬಲತೆಯ ಆಲೋಚನೆಯ ನಕಾರಾತ್ಮಕ ಭಾವಕ್ಕೆ ಸಿಲುಕಿ ನೀನು ನಿನ್ನ ಮನಸ್ಸನ್ನು ಚಂಚಲತೆಗೆ ದೂಡಿ ನಿನ್ನಲ್ಲಿರುವ ಶಕ್ತಿಯನ್ನು ಮರೆತು ಬಿಡುತ್ತೀಯ ಕಂದ. ಜ್ಞಾನವನ್ನು, ವಿವೇಕವನ್ನು ಎಂದಿಗೂ ಮರೆಯಬೇಡ, ಏಕೆಂದರೆ ಅದು ನಾನಾಗಿಯೇ ಸ್ಥಿರವಾದ ಸಕಾರಾತ್ಮಕ ಊರ್ಜೆಗಳನ್ನು ನಿನ್ನಲ್ಲಿ ತುಂಬುತ್ತಿರುತ್ತೇನೆ. ಅದೇ ನಿನಗೆ ಶಕ್ತಿಯಾಗಿ ಪ್ರವಹಿಸಿ ನಿನ್ನ ಮಾನಸಿಕ ಹಾಗೆ ದೈಹಿಕ ಶಾಂತಿಯನ್ನು ನಿನಗೆ ನೀಡುವಲ್ಲಿ ಸಹಾಯ ಮಾಡುತ್ತಿದೆ. ನಂಬಿಕೆ ಇಡು ನಿನ್ನ ಸಾಯಿಯಲ್ಲಿ. ಕೆಲ ದಿನಗಳ ಹಿಂದೆ ನಿನ್ನ ದೇಹ ಚಿಂತೆಗಳ ಭಾರದಲ್ಲಿ ಆಯಾಸಗೊಂಡಿತ್ತು. ನಾನು ಈಗ ನನ್ನ ಶರಣದಲ್ಲಿ ಆ ಚಿಂತೆ, ಆ ಆಯಾಸವನ್ನು ತೆಗೆದುಕೊಂಡಿರುವೆ. ನಿಶ್ಚಿಂತನಾಗಿ ಆರಾಮವಾಗಿ ನಿನ್ನ ಕೆಲಸದ ಕಡೆ ಗಮನ ಕೊಡು. ಈ ಸಂದೇಶದ ಜೊತೆ ನಾನು ನಿನಗೆ ಸಂತೋಷ ಹಾಗೂ ಆರೋಗ್ಯದ ವರದಾನ ನೀಡುತ್ತಿರುವೆ. ನಿನ್ನ ದೈಹಿಕ ಮಾನಸಿಕ ಒತ್ತಡ ದೂರವಾಗುತ್ತದೆ. ನಿನ್ನ ರಾತ್ರಿಯ ಅಶಾಂತಿ ಕೂಡ ದೂರವಾಗುತ್ತದೆ ಕಂದ. ಮತ್ತೆ ನಿನ್ನ ಮುಂದಿನ ಜೀವನದಲ್ಲಿ ಸಂತೋಷ, ನೆಮ್ಮದಿಯನ್ನು ಅನುಭವಿಸುವ ಸಮಯ ಶುರುವಾಗಿದೆ. ಇದು ನಿನ್ನ ಸಾಯಿಯ ಭರವಸೆಯಾಗಿದೆ. ಕೆಲವರ ನಿಂದನೆಯ ಮಾತುಗಳು, ಮಾನಸಿಕ ಒತ್ತಡ, ಕೆಲಸದ ಒತ್ತಡ ನಿನ್ನ ನೆಮ್ಮದಿಯ ನಿದ್ದೆಯನ್ನು ಕಸಿದುಕೊಂಡು ಭಯ, ಆತಂಕವನ್ನು ಉಂಟು ಮಾಡಿತ್ತು. ಅದು ನಿಧಾನವಾಗಿ ದೂರವಾಗುತ್ತದೆ ಕಂದ. ನಿನ್ನ ಜೊತೆ ನಾನಿದ್ದೇನೆ. ನೀನು ಹೊಸ ಭರವಸೆಯ ಊರ್ಜೆಯನ್ನು ತುಂಬಿಕೊಂಡಂತೆ ನಿನ್ನ ದೇಹದ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತದೆ. ಸಾಯಿಯ ಭರವಸೆ ಮೇಲೆ ನಂಬಿಕೆ ಇಡು. ನಾನು ನಿನ್ನನ್ನು ಗುಣಪಡಿಸುತ್ತಿದ್ದೇನೆ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಕಂದ. ನಿನ್ನನ್ನು ಪ್ರೀತಿಸು, ನಿನ್ನನ್ನು ಗೌರವಿಸು. ಮುಂದಿನ ಹೊಸ ಪ್ರಯಾಣಕ್ಕಾಗಿ ನೀನು ತಯಾರಾಗಬೇಕು. ನಿನ್ನ ಕಣ್ಣೀರನ್ನು ಒರೆಸು. ಭರವಸೆಯ ಆಶಾ ಕಿರಣವಾಗಿ ನಾನು ಬಂದಿರುವೆ. ನೀನು ಈಗ ಒಂಟಿಯಲ್ಲ. ನಿನ್ನ ಬೆನ್ನ ಮೇಲೆ ನನ್ನ ಕೈಗಳಿವೆ. ಈ ಸುಂದರ ಎಲ್ಲ ಬದಲಾವಣೆಗಳು ಆಕಸ್ಮಿಕವಲ್ಲ ಕಂದ. ಇಷ್ಟು ವರ್ಷದ ನಿನ್ನ ಹೋರಾಟ, ನಿನ್ನ ಶ್ರಮ, ನಿನ್ನ ನಿಂದನೆ ಎಲ್ಲವನ್ನ ಸಹಿಸಿಕೊಂಡು ನೀನು ಸಂಘರ್ಷ ಮಾಡಿದ್ದೀಯಲ್ಲ, ಅದರ ಫಲವಾಗಿದೆ ಕಂದ. ಶ್ರದ್ಧಾ ಸಬೂರಿಯ ಫಲಕ್ಕೆ ಇದು ಉತ್ತರವಾಗಿದೆ ಕಂದ. ಎದ್ದೇಳು, ಮುಂದಿನ ಸಿದ್ಧತೆ ಮಾಡು. ನೀನು ಸಂತೋಷವಾಗಿರುವೆ. ನಿನ್ನ ಒಂದು ಸಕಾರಾತ್ಮಕ ಸಾಯಿ ಎನ್ನುವ ಕೂಗು ನಿನ್ನ ಜೀವನದ ತುಂಬ ಶಾಂತಿ, ನೆಮ್ಮದಿಯನ್ನು ತುಂಬಿಸುತ್ತದೆ. ಹಾಗೆ ಸಾಯಿರಾಮ್ ಅಂತ ಹೇಳಿ ನೀನು ನನ್ನನ್ನು ಕೂಗುತ್ತೀಯಲ್ಲ, ಆ ಕೂಗು ಈ ಬ್ರಹ್ಮಾಂಡದಲ್ಲಿ ಒಂದು ಸಕಾರಾತ್ಮಕ ಊರ್ಜೆಯನ್ನು ನಿನ್ನ ಜೀವನಕ್ಕೆ ತುಂಬಿಸುವ ಕೆಲಸ ಮಾಡುತ್ತಿದೆ ಕಂದ. ಸಾಯಿರಾಮ್ ಸಾಯಿರಾಮ್ ಎಂದು ನೀನು ಹೇಳುತ್ತಿದ್ದೀಯಾ ಎಂದರೆ ಈ ಬ್ರಹ್ಮಾಂಡದಲ್ಲಿ ನಿನ್ನ ಶಕ್ತಿಯನ್ನು ದ್ವಿಗುಣಗೊಳಿಸಿಕೊಳ್ಳುವ ಸಾಧನವಾಗಿದೆ ಎಂಬುದನ್ನು ಮರೆಯಬೇಡ. ಮಗು, ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.